ಶ್ರೀಮದ್ ವಾಲ್ಮೀಕಿ ರಾಮಾಯಣಂ ಅಯೋಧ್ಯಾಕಾಂಡ ಸರ್ಗ 1. ಶ್ರೀರಾಮನ ಗುಣಗಳ ವರ್ಣನೆ. ಅವನಿಗೆ ಪಟ್ಟಾಭಿಷೇಕ ಮಾಡಬೇಕೆಂದು ದಶರಥನ ಆಲೋಚನೆ. ಭರತನು ಸೋದರ ಮಾವನ ಮನೆಗೆ ಹೋಗುವಾಗ ಗುಣವಂತನೂ ಪರಾಕ್ರಮಿಯೂ ಆದ ಶತ್ರುಘ್ನನನ್ನು ಪ್ರೀತಿಯಿಂದ ತನ್ನೊಡನೆ ಕರೆದುಕೊಂಡು ಹೋದನು. ಅಲ್ಲಿ ಸೋದರ ಮಾವನಾದ ಯಧಾಜಿತನು ಮಾತಾಮಹನಾದ ಅಶ್ವಪತಿಯು ಪುತ್ರವಾತ್ಸಲ್ಯದಿಂದ ಮಾಡುತ್ತಿದ್ದ ಸತ್ಕಾರ ಲಾಲನೆಗಳನ್ನು ಅನುಭವಿಸುತ್ತಾ ತಮ್ಮನಾದ ಶತ್ರುಘ್ನನೊಡನೆ ಸುಖದಿಂದಿದ್ದನು. ಅವರಿಗೆ ಇಷ್ಟಾನುಸಾರವಾಗಿ ಸಕಲ ಸೌಖ್ಯವೂ ಅಲ್ಲಿ ದೊರಕುತ್ತಿತ್ತು. ಆದರೂ ವೀರರಾದ ಆ ಅಣ್ಣ ತಮ್ಮಂದಿರು ವೃದ್ಧನಾದ ದಶರಥ ರಾಜನನ್ನು ನೆನೆಸಿಕೊಳ್ಳುತ್ತಲೇ ಇದ್ದರು. ಇತ್ತ ದಶರಥ ಮಹಾರಾಜನೂ ಕೂಡ ಪರಸ್ಥಳಕ್ಕೆ ಹೋಗಿದ್ದ ತನ್ನ ಮಕ್ಕಳಾದ ಭರತ ಶತ್ರುಘ್ನರನ್ನು ದೇವೇಂದ್ರ ವರುಣರಂತೆ ಇಬ್ಬರು ಎಷ್ಟು ಅನ್ಯೋನ್ಯ ಪ್ರೀತಿಯಿಂದ ಇದ್ದಾರೆ ಎಂದು ಸ್ಮರಿಸಿಕೊಳ್ಳುತ್ತಿದ್ದನು. ದಶರಥನಿಗೆ ಪುರುಷ ಶ್ರೇಷ್ಠರಾದ 4 ಮಕ್ಕಳಲ್ಲಿಯೂ ಅತಿಶಯವಾದ ಪ್ರೀತಿ. ಅವರು 4 ತನ್ನ ದೇಹಕ್ಕಿರುವ 4 ಭುಜಗಳೆಂದು ಅವನು ಭಾವಿಸಿದ್ದನು. ಅದರಲ್ಲಿಯೂ ಮಹಾ ತೇಜಸ್ವಿಯಾದ ಶ್ರೀರಾಮನ ಮೇಲೆ ತಂದೆಗೆ ಅತ್ಯಂತ ವ್ಯಾಮೋಹ. ಸಕಲ ಜೀವಿಗಳಲ್ಲಿಯೂ ಬ್ರಹ್ಮದೇವನಂತೆ ಶ್ರೀರಾಮನು ಬಹಳ ಗುಣಶಾಲಿಯಾಗಿದ್ದನು. ಶ್ರೀರಾಮನೆಂದರೆ ಯಾರು? ಉದ್ದತನಾದ ರಾವಣನನ್ನು ಸಂಹರಿಸಬೇಕೆಂದು ದೇವತೆಗಳು ಪ್ರಾರ್ಥಿಸಿಕೊಳ್ಳಲು ಅದಕ್ಕೋಸ್ಕರ ಮನುಷ್ಯ ಲೋಕದಲ್ಲಿ ಅವತರಿಸಿದ ಸನಾತನನಾದ ಶ್ರೀಮನ್ನಾರಾಯಣನಲ್ಲವೇ? ಕೌಸಲ್ಯಾದೇವಿಯು ಮಹಾಪರಾಕ್ರಮಿಯಾದ ಆ ಪುತ್ರನೊಡನೆ ವಜ್ರಪಾಣಿಯಾದ ದೇವೇಂದ್ರನೊಡನಿರುವ ಅದಿತಿಯಂತೆ ಶೋಭಿಸುತ್ತಿದ್ದಳು. ರಾಮನು ಕೌಸಲ್ಯಗೆ ಶೂರನೂ ರೂಪವಂತನೂ ಆದ ಪುತ್ರನಾಗಿದ್ದನು. ಅವನಿಗೆ ಯಾರ ಮೇಲೂ ಅಸೂಯೆ ಇರಲಿಲ್ಲ. ಅಂತಹ ಪುತ್ರನು ಈ ಭೂಮಂಡಲದಲ್ಲಿ ಇನ್ನೊಬ್ಬಳಿಗೆ ಜನಿಸಿರಲಿಲ್ಲ. ದಶರಥನ ಸದ್ಗುಣಗಳೇ ಮಗನಲ್ಲಿ ಮೂಡಿಬಂದಿದ್ದವು. ರಾಮನು ಯಾವಾಗಲೂ ಶಾಂತ ಸ್ವಭಾವದವನು, ಜನರೊಡನೆ ಮೃದುವಾಗಿ ಮಾತನಾಡತಕ್ಕವನು. ಯಾರಾದರೂ ತನಗೆ ಕಠಿಣವಾಗಿ ನುಡಿದರೂ ಪ್ರತಿಯಾಗಿ ಹೇಳತಕ್ಕವನಲ್ಲ. ಯಾವುದಾದರೊಂದು ಚಿಕ್ಕ ಉಪಕಾರವನ್ನು ತನಗೆ ಮಾಡಿದರೆ ಸಾಕು, ಅದರಿಂದಲೇ ಸಂತೋಷ ಪಡುತ್ತಿದ್ದನು. ಅವನು ವಶೀಕೃತ ಚಿತ್ತನಾದ್ದರಿಂದ ತನಗೆ 100 ಅಪಕಾರಗಳನ್ನು ಮಾಡಿದರೂ ಗಣಿಸತಕ್ಕವನಲ್ಲ. ಶ್ರೀರಾಮನು ನಿತ್ಯವೂ ಶಸ್ತ್ರವಿದ್ಯೆಯನ್ನು ಅಭ್ಯಾಸ ಮಾಡುತ್ತಿದ್ದನಲ್ಲದೆ ಬಿಡುವು ದೊರೆತಾಗ ಪರಿಶುದ್ಧ ಚಾರಿತ್ರ್ಯರು, ಜ್ಞಾನಿಗಳು, ವಯೋವೃದ್ಧರೂ ಆದ ಸಜ್ಜನರೊಡನೆ ಕಲಿತು ಸಂಭಾಷಣೆ ಮಾಡುತ್ತಿದ್ದನು. ಅವನು ಮೇಧಾವಿ, ಸರ್ವದಾ ಮಧುರವಾಗಿ ಪ್ರಿಯವಾದ ಮಾತನಾಡತಕ್ಕವನು. ಜನರನ್ನು ಕಂಡಾಗ ತಾನೇ ಮೊದಲು ಮಾತನಾಡಿಸುವನು. ಮಹಾಶೂರನಾದರೂ ತಾನು ಶೂರನೆಂಬ ಜಂಭವಿಲ್ಲ. ಆತನ ಬಳಿ ಸುಳ್ಳೆಂಬುದೇ ಸುಳಿಯದು. ಶಾಸ್ತ್ರದಲ್ಲಿ ಪಂಡಿತ, ಗುರು ಹಿರಿಯರನ್ನು ಗೌರವದಿಂದ ಪೂಜಿಸತಕ್ಕವನು. ಪ್ರಜೆಗಳೆಲ್ಲರಿಗೂ ಅವನಲ್ಲಿ ಅನುರಾಗ, ಅವನಿಗೆ ಪ್ರಜೆಗಳಲ್ಲಿ ಅನುರಾಗ. ಶ್ರೀರಾಮನು ಬಡಬಗ್ಗರಲ್ಲಿ ದಯಾಳುವಾಗಿದ್ದನು. ಅವನು ಕ್ರೋಧವನ್ನು ಗೆದ್ದವನು. ಬ್ರಾಹ್ಮಣರನ್ನು ಭಕ್ತಿಯಿಂದ ಪೂಜಿಸುವವನು. ದೀನರಲ್ಲಿ ಮರುಕವುಳ್ಳವನು. ಆತನು ಧರ್ಮಜ್ಞನೂ ನಿಯಮವಂತನೂ ಪರಧನವನ್ನು ಎಂದಿಗೂ ಬಯಸದ ಶುದ್ಧ ಮನಸ್ಕನೂ ಆಗಿದ್ದನು. ಶ್ರೀರಾಮನು ತನ್ನ ಇಕ್ಷ್ವಾಕು ವಂಶಕ್ಕೆ ಉಚಿತವಾದ ದಯಾದಾಕ್ಷಿಣ್ಯ, ದೀನ ಸಂರಕ್ಷಣೆ ಮುಂತಾದ ಗುಣಗಳಲ್ಲಿ ನಿಷ್ಠೆಯುಳ್ಳವನು. ಕ್ಷಾತ್ರ ಧರ್ಮವು ಸ್ವಧರ್ಮವೆಂದು ಬಗೆದು ಅದರಲ್ಲಿ ವಿಶೇಷವಾದ ಆದರವನ್ನಿಟ್ಟಿದ್ದನು. ಆದ್ದರಿಂದ ಮಹಾಕೀರ್ತಿಯೂ ಸ್ವರ್ಗವೂ ದೊರೆಯುವುದೆಂದು ನಂಬಿದ್ದನು. ಅವನಿಗೆ ಶ್ರೇಯಸ್ಕರವಲ್ಲದ ಕೆಲಸದಲ್ಲಿ ಸ್ವಲ್ಪವೂ ಆಸಕ್ತಿ ಇರುತ್ತಿರಲಿಲ್ಲ. ಕುತ್ಸಿತವಾದ ವಿಷಯವನ್ನು ಕುರಿತು ಮಾತನಾಡುವುದರಲ್ಲಿ ಲೇಷವಾದರೂ ಇಷ್ಟವಿರಲಿಲ್ಲ. ಶ್ರೀರಾಮನು ಶಾಸ್ತ್ರೀಯ ವಿಷಯದಲ್ಲಿ ಮಾತನಾಡುವ ಪ್ರಸಂಗ ಬಂದಾಗ ಒಂದರ ಮೇಲೆಂದು ಯುಕ್ತಿಯನ್ನು ಜೋಡಿಸಿ ಬೃಹಸ್ಪತಿಯಂತೆ ತನ್ನ ವಾಗ್ಧೈಖರಿಯನ್ನು ಮೆರೆಯಿಸುತ್ತಿದ್ದನು. ಆತನು ಸದಾ ಆರೋಗ್ಯಶಾಲಿ, ತರುಣ, ವಾಗ್ಮಿ, ಬಲಿಷ್ಠವಾದ ಸುಂದರ ಶರೀರವುಳ್ಳವನು. ದೇಶ ಕಾಲಗಳನ್ನು ತಿಳಿದು ವ್ಯವಹರಿಸತಕ್ಕವನು. ಜನರನ್ನು ನೋಡುತ್ತಿದ್ದಂತೆಯೇ ಅವರ ಯೋಗ್ಯತೆಯನ್ನು ತಿಳಿದುಕೊಳ್ಳಲು ಸಮರ್ಥನು. ಸಕಲ ಗುಣ ಸಂಪನ್ನನಾದ ಸತ್ಪುರುಷನೊಬ್ಬನಿರಲೆಂದು ಶ್ರೀರಾಮನೊಬ್ಬನೇ ಬ್ರಹ್ಮನು ಸೃಷ್ಟಿಸಿದ್ದನು. ಆ ರಾಜಕುಮಾರನು ಶ್ರೇಷ್ಠ ಗುಣಯುಕ್ತನಾದ್ದರಿಂದ ಪ್ರಜೆಗಳು ಅವನನ್ನು ಹೊರಗೆ ಸುಳಿದಾಡುವ ತಮ್ಮ ಪ್ರಾಣವೋ ಎಂಬಂತೆ ಪ್ರೀತಿಸುತ್ತಿದ್ದರು. ಆತನು ಗುರು ಸನ್ನಿಧಿಯಲ್ಲಿ ಕ್ರಮವಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಸಮಾವೃತ್ತನಾಗಿದ್ದನು. ವೇದಾಂಗಗಳನ್ನು ವಿಧಿಪೂರ್ವಕವಾಗಿ ಅಧ್ಯಯನ ಮಾಡಿದ್ದನು. ಶಸ್ತ್ರಾಸ್ತ್ರ ವಿದ್ಯೆಯಲ್ಲಿ ಮಂತ್ರರಹಿತವಾದ ಆಯುಧ ಶಸ್ತ್ರ, ಮಂತ್ರಪೂರ್ವಕವಾದ ಆಯುಧ ಅಸ್ತ್ರ, ತನ್ನ ತಂದೆಯನ್ನು ಮೀರಿಸುವಷ್ಟು ಪರಿಣಿತನಾಗಿದ್ದನು. ಶ್ರೀರಾಮನು ಪರಿಶುದ್ಧ ವಂಶದಲ್ಲಿ ಜನಿಸಿದ ತಂದೆ ತಾಯಿಗಳನ್ನು ಪಡೆದ ಸತ್ಪುರುಷ.
ಎಂತಹ ವಿಪತ್ತಿನಲ್ಲೂ ಕಂಗೆಡದ ಧೀರ, ಸತ್ಯವನ್ನೇ ನುಡಿಯತಕ್ಕವನು, ರುಜು ಮಾರ್ಗದಲ್ಲಿಯೇ ನಡೆಯತಕ್ಕವನು, ಧರ್ಮಾರ್ಥಗಳನ್ನು ಬಲ್ಲ ಹಿರಿಯರಾದ ಬ್ರಾಹ್ಮಣರಿಂದ ಶಿಕ್ಷಣವನ್ನು ಪಡೆದವನು. ಆತನು ಧರ್ಮಾರ್ಥ ಕಾಮಗಳನ್ನು ಕಾಲೋಚಿತವಾಗಿ ಬಳಸುವ ರಹಸ್ಯವನ್ನು ಅರಿತಿದ್ದನು. ಅವನಿಗೆ ಒಳ್ಳೆಯ ಸ್ಮರಣಶಕ್ತಿ ಇದ್ದಿತು. ಅವನು ಮಹಾಪ್ರತಿಭಾಶಾಲಿ, ಲೌಕಿಕ ವ್ಯವಹಾರದಲ್ಲಿಯೂ ಸಂಪ್ರದಾಯದಲ್ಲಿಯೂ ಚೆನ್ನಾಗಿ ನುರಿತವನು. ಹೀಗಿದ್ದರೂ ಶ್ರೀರಾಮನು ಅತ್ಯಂತ ವಿನಯಶಾಲಿ, ತನ್ನ ಸುಖ ದುಃಖಗಳನ್ನು ಹೊರಗೆ ತೋರ್ಪಡಿಸದೆ ಗಂಭೀರ ಸ್ವಭಾವದವನು, ಮಂತ್ರಾಲೋಚನೆಯನ್ನು ರಹಸ್ಯವಾಗಿ ಇರಿಸಬಲ್ಲವನು. ಅವನಿಗೆ ಉತ್ತಮವಾದ ಸಹಾಯಕ ಮಂತ್ರಿಗಳಿದ್ದರು. ಒಂದು ವೇಳೆ ಅವನಿಗೆ ಕೋಪವಾಗಲಿ ಅನುಗ್ರಹ ಬುದ್ಧಿಯಾಗಲಿ ಹುಟ್ಟಿದರೆ ಅದು ಆಯಾ ಜನರಿಗೆ ತಕ್ಕ ಫಲವನ್ನು ಕೊಡದೆ ವಿರಮಿಸದು. ಐಶ್ವರ್ಯವನ್ನು ದಾನ ಮಾಡುವುದಕ್ಕೂ ಸಂಗ್ರಹ ಮಾಡುವುದಕ್ಕೂ ಕಾಲಗಳನ್ನು ಅವನು ಬಲ್ಲನು. ಶ್ರೀರಾಮನಿಗೆ ಗುರು ಹಿರಿಯರಲ್ಲಿಯೂ ದೇವತೆಗಳಲ್ಲಿಯೂ ದೃಢವಾದ ಭಕ್ತಿ. ಅವನ ಪ್ರಜ್ಞಾಶಕ್ತಿಯು ಯಾವ ಸಮಯದಲ್ಲಿಯೂ ಸ್ಥಿರವಾಗಿ ಇರುತ್ತಿತ್ತು. ಅವನು ಕೆಟ್ಟವರನ್ನು ಹತ್ತಿರಕ್ಕೆ ಸೇರಿಸುತ್ತಿರಲಿಲ್ಲ, ಕೆಟ್ಟ ಮಾತನ್ನು ಆಡುತ್ತಿರಲಿಲ್ಲ, ಕೆಲಸದಲ್ಲಿ ಆಲಸ್ಯವೆಂಬುದೇ ಅವನಿಗಿರಲಿಲ್ಲ, ಅವನಿಂದ ಪ್ರಮಾದವು ನಡೆದದ್ದೇ ಇಲ್ಲ. ಅವನು ಇತರ ಜನರಲ್ಲಿರುವ ನ್ಯೂನ್ಯತೆಗಳನ್ನು ಗಮನಿಸುತ್ತಿದ್ದ, ಅಲ್ಲದೆ ತನ್ನಲ್ಲಿ ಇರಬಹುದಾದ ನ್ಯೂನತೆ ಯಾವುದೆಂದು ವಿಮರ್ಶಿಸಿಕೊಳ್ಳುತ್ತಿದ್ದನು. ಶ್ರೀರಾಮನು ಸಮಸ್ತ ಶಾಸ್ತ್ರಜ್ಞ, ಕೃತಜ್ಞ, ಜನರ ಸ್ವಭಾವವನ್ನು ಪರಿಶೀಲಿಸುವುದರಲ್ಲಿ ಕೋವಿದ, ಮಿತ್ರರನ್ನು ಸಂಗ್ರಹಿಸುವುದರಲ್ಲಿಯೂ ಸಮಯದಲ್ಲಿ ಅವರಿಗೆ ಉಪಕಾರ ಮಾಡುವುದರಲ್ಲಿಯೂ ವಿಚಕ್ಷಣ, ಸಜ್ಜನರಿಗೆ ಆಶ್ರಯವಿತ್ತು ರಕ್ಷಿಸುವುದರಲ್ಲಿಯೂ ದುಷ್ಟರನ್ನು ದಂಡಿಸುವುದರಲ್ಲಿಯೂ ಔಚಿತ್ಯವನ್ನು ಬಲ್ಲವನು. ನ್ಯಾಯ ಮಾರ್ಗದಲ್ಲಿ ಹೇಗೆ ಧನವನ್ನು ಸಂಪಾದಿಸಬೇಕೆಂಬುದನ್ನು, ಹೇಗೆ ವ್ಯಯ ಮಾಡಬೇಕೆಂಬುದನ್ನು ಚೆನ್ನಾಗಿ ತಿಳಿದಿರುವವನು. ಶ್ರೀರಾಮನಿಗೆ ಶಾಸ್ತ್ರಗಳಲ್ಲಿಯೂ ಕಾವ್ಯ ನಾಟಕಾದಿ ಸಾಹಿತ್ಯದಲ್ಲಿಯೂ ಉತ್ತಮವಾದ ಪಾಂಡಿತ್ಯವಿತ್ತು. ಅವನು ಅರ್ಥ ಧರ್ಮಗಳಿಗೆ ವಿರೋಧ ಬರದಂತೆ ಸುಖವನ್ನು ಅನುಭವಿಸುತ್ತಿದ್ದನು. ಕರ್ತವ್ಯವನ್ನು ನಿರ್ವಹಿಸುವುದರಲ್ಲಿ ಆಲಸ್ಯವೆಂಬುದೇ ಅವನಿಗಿರಲಿಲ್ಲ. ಮನೋರಂಜನೆಯನ್ನುಂಟು ಮಾಡುವ ಸಂಗೀತ, ಚಿತ್ರ ಮುಂತಾದ ಕಲೆಗಳಲ್ಲಿ ಅವನಿಗೆ ನೈಪುಣ್ಯವಿದ್ದಿತು. ಅವುಗಳ ಸ್ವರೂಪ ತಾರತಮ್ಯಗಳನ್ನು ಅವನು ತಿಳಿದಿದ್ದನು. ಆನೆ ಕುದುರೆಗಳನ್ನು ಸವಾರಿ ಮಾಡುವುದರಲ್ಲಿಯೂ ಅವುಗಳನ್ನು ಪಳಗಿಸುವುದರಲ್ಲಿಯೂ ಆತನು ಬಹು ಸಮರ್ಥ. ಯುದ್ಧ ವಿದ್ಯೆಯಲ್ಲಿ ಶ್ರೀರಾಮನನ್ನು ಮೀರಿಸಿದವರಿರಲಿಲ್ಲ. ಅತಿರಥರೆನಿಸಿಕೊಂಡವರೂ ಅವನನ್ನು ಗೌರವಿಸುತ್ತಿದ್ದರು. ಸಂಗ್ರಾಮ ಭೂಮಿಯಲ್ಲಿ ತಾನೇ ಮುಂದೆ ನುಗ್ಗಿ ವೈರಿಗಳನ್ನು ಸದೆಬಡಿಯುತ್ತಿದ್ದ. ಸೇನಾವ್ಯೂಹವನ್ನು ರಚಿಸುವುದರಲ್ಲಿ ವಿಶಾರದ. ಒಂದು ವೇಳೆ ದೇವಾಸುರರೆಲ್ಲರೂ ಕ್ರುದ್ಧರಾಗಿ ಸಮರಾಂಗಣದಲ್ಲಿ ಎದುರಿಸಿದರೂ ಶ್ರೀರಾಮನನ್ನು ಕದಲಿಸಲು ಶಕ್ಯವಿರಲಿಲ್ಲ. ಅವನು ಅಂತಹ ಪರಾಕ್ರಮಿ. ಅವನಲ್ಲಿ ಅಸೂಯೆ ಎಂಬುದೇ ಇಲ್ಲ. ಕೋಪವನ್ನು ಅಂಕೆಯಲ್ಲಿಟ್ಟುಕೊಂಡಿದ್ದನು. ಅವನು ಅಹಂಕಾರಿಯಲ್ಲ, ಮತ್ಸರಿಯಲ್ಲ. ಶ್ರೀರಾಮನು ಯಾರನ್ನೂ ಅವಮಾನಪಡಿಸತಕ್ಕವನಲ್ಲ, ಸಮಯ ಸಾಧಕನಲ್ಲ. ಹೀಗೆ ಆ ರಾಜಪುತ್ರನು ಲೋಕೋತ್ತರವಾದ ಶ್ರೇಷ್ಠ ಗುಣಗಳಿಂದ ಮೂರು ಲೋಕದ ಜನರಿಗೂ ಪ್ರಿಯನಾಗಿದ್ದನು. ಆತನು ತಾಳ್ಮೆಯಲ್ಲಿ ಭೂದೇವಿಗೂ, ಬುದ್ಧಿಯಲ್ಲಿ ಬೃಹಸ್ಪತಿಗೂ, ಪರಾಕ್ರಮದಲ್ಲಿ ದೇವೇಂದ್ರನಿಗೂ ಸಮಾನನು. ಆತನ ಸದ್ಗುಣಗಳು ಸಮಸ್ತ ಪ್ರಜೆಗಳಿಗೂ ಪ್ರಿಯವಾಗಿದ್ದವು. ತಂದೆಯಾದ ದಶರಥನು ಮಗನ ಈ ಸದ್ಗುಣಗಳನ್ನು ಕಂಡು ಹಿಗ್ಗುತ್ತಿದ್ದನು. ಸೂರ್ಯನು ತನ್ನ ಕಿರಣಗಳಿಂದ ಬೆಳಗುವಂತೆ ರಾಮನು ಈ ಗುಣಗಳಿಂದ ಬೆಳಗುತ್ತಿದ್ದನು. ಹೀಗೆ ಶ್ರೀರಾಮನು ಸಚ್ಚಾರಿತ್ರನು, ಅಪ್ರತಿಮ ಪರಾಕ್ರಮಶಾಲಿಯೂ ದಿಕ್ಪಾಲ ಸಮಾನನೂ ಆಗಿರುವುದನ್ನು ಕಂಡು ಆತನು ತನಗೆ ಪತಿಯಾಗಲೆಂದು ಭೂದೇವಿಯು ಬಯಸಿದಳು. ಆಗ ದಶರಥ ಮಹಾರಾಜನಿಗೆ ಅಸಾಧಾರಣವಾದ ಗುಣಾತಿಶಯಗಳಿಂದ ವಿರಾಜಿಸುವ ಮಗನನ್ನು ನೋಡಿ ಒಂದು ಆಲೋಚನೆ ಹುಟ್ಟಿತ್ತು. ನಾನು ವೃದ್ಧನಾದೆ, ಬಹುಕಾಲ ಬದುಕಿದೆ. ನನ್ನ ಕಣ್ಣೆದುರಿಗೆ ರಾಮನು ರಾಜನಾದರೆ ನನಗೆ ಆನಂದವಾಗುವುದು. ಇದು ಹೇಗೆ ಸಾಧ್ಯವಾದೀತು? ನನ್ನ ಮೋಹದ ಕಂದನಿಗೆ ಪಟ್ಟಾಭಿಷೇಕ ಮಾಡುವುದನ್ನು ಯಾವಾಗ ನೋಡಿ ಆನಂದಿಸಿಯೇನು? ಅದನ್ನು ಎಂದು ನೋಡುವೆನೋ ಎಂಬ ಆಸೆ ಹೃದಯದಲ್ಲಿ ತುಂಬಿ ನಿಂತಿದೆ. ಅವನು ಪ್ರಜೆಗಳಿಗೆ ಶ್ರೇಯಸ್ಸನ್ನು ಹಾರೈಸುತ್ತಾನೆ. ಅವನಿಗೆ ನಿಖಿಲ ಪ್ರಾಣಿಗಳಲ್ಲಿಯೂ ಎಷ್ಟು ಅನುಕಂಪ. ಪ್ರಜೆಗಳಿಗೆ ನನ್ನಲ್ಲಿರುವುದಕ್ಕಿಂತಲೂ ರಾಮನಲ್ಲಿ ಹೆಚ್ಚು ಪ್ರೀತಿ. ಅವರಿಗೆ ರಾಮನನ್ನು ಕಂಡರೆ ಮಳೆ ಸುರಿಸುವ ಮೇಘವನ್ನು ಕಂಡಂತಾಗುತ್ತದೆ. ಪರಾಕ್ರಮದಲ್ಲಿ ಯಮನಂತೆ, ದೇವೇಂದ್ರನಂತೆ ಇದ್ದಾನೆ. ಬುದ್ಧಿಶಕ್ತಿಯಲ್ಲಿ ಬೃಹಸ್ಪತಿಗೆ ಸಮಾನ. ಧೈರ್ಯದಲ್ಲಿ ಬೆಟ್ಟದ ಹಾಗೆ ಸ್ಥಿರನಾಗಿದ್ದಾನೆ. ನಿಜವಾಗಿಯೂ ಶ್ರೀರಾಮನು ನನಗಿಂತ ಗುಣಶಾಲಿ. ಸಕಲ ರಾಜ್ಯದ ಅಧಿಪತ್ಯವನ್ನು ವಹಿಸಿಕೊಂಡು ರಾಜ್ಯವಾಳುವ ಮಗನನ್ನು ನೋಡುವ ಯೋಗವು ದೊರಕಿದರೆ ಈ ವಯಸ್ಸಿನಲ್ಲಿ ನನಗೆ ಸ್ವರ್ಗ ಸುಖವು ಲಭಿಸಿದಂತೆಯೇ. ಅಂತಹ ಭಾಗ್ಯವನ್ನು ಅನುಭವಿಸಿ ನಾನು ಪರಲೋಕವನ್ನು ಸೇರಬೇಕು. ಹೀಗೆ ಚಿಂತಿಸುತ್ತಾ ಮಂತ್ರಿಗಳೊಡನೆ ಆಲೋಚಿಸಿ ದಶರಥ ರಾಜನು ಒಂದು ನಿಶ್ಚಯಕ್ಕೆ ಬಂದನು.
ಇತರ ಯಾವ ಕ್ಷತ್ರಿಯ ರಾಜರಲ್ಲಿಯೂ ಕಂಡುಬರದ ಊಹಾತೀತವಾದ ಲೋಕೋತ್ತರ ಸದ್ಗುಣಗಳಿಂದ ಪ್ರಕಾಶಿಸುವ ಶ್ರೀರಾಮನಿಗೆ ಯುವರಾಜ ಪದವಿಯನ್ನು ಕೊಡಬೇಕೆಂದು ನಿಶ್ಚಯಿಸಿದನು. ಆ ಬುದ್ಧಿಶಾಲಿಯು ದೇವಲೋಕದಲ್ಲಿಯೂ ಅಂತರಿಕ್ಷದಲ್ಲಿಯೂ ಭೂಮಿಯಲ್ಲಿಯೂ ಗೋಚರಿಸುತ್ತಿದ್ದ ಉತ್ಪಾತಗಳನ್ನು ಗಮನಿಸಿದನಲ್ಲದೆ ತನ್ನ ಶರೀರವು ಮುಪ್ಪಿನಿಂದ ಜೀರ್ಣವಾಗುತ್ತಿರುವುದನ್ನು ಲಕ್ಷಿಸಿದನು. ಗ್ರಹ ನಕ್ಷತ್ರಗಳಲ್ಲಿ ಕಾಣಿಸುವ ಉತ್ಪಾತವು ದಿವ್ಯೋತ್ಪಾತವೆನಿಸುವುದು. ಬಿರುಗಾಳಿ, ಮೇಘಜಾಲ, ಆಕಾಶದಲ್ಲಿ ಕತ್ತಲಾಗುವುದು ಮುಂತಾದನು ಅಂತರಿಕ್ಷೋತ್ಪಾತ. ಮೃಗಗಳು ವಿಕಾರವಾಗಿ ಕೂಗುವುದು, ಪಕ್ಷಿಗಳು ರಾತ್ರಿ ಹಾರಾಡುವುದು ಮೊದಲಾದದ್ದು ಭೂಮಿಯಲ್ಲಿ ಹುಟ್ಟುವ ಭೌಮೋತ್ಸಾಹ. ಪೂರ್ಣಚಂದ್ರನಂತೆ ಸುಂದರವಾದ ಮುಖವುಳ್ಳ ಮಹಾತ್ಮನಾದ ಶ್ರೀರಾಮಚಂದ್ರನು ಜನಪ್ರಿಯನಾಗಿರುವುದನ್ನು ನೆನೆಸಿಕೊಂಡಾಗ ದಶರಥನ ಚಿಂತೆಯು ಶಾಂತವಾಯಿತು. ಧರ್ಮಾತ್ಮನಾದ ಆ ನೃಪಾಲನು ಪ್ರಜೆಗಳ ಶ್ರೇಯೋಭಿವೃದ್ಧಿಗೂ ತನ್ನ ಇಷ್ಟವನ್ನು ನೆರವೇರಿಸಿಕೊಳ್ಳುವುದಕ್ಕೂ ಇದು ಸರಿಯಾದ ಕಾಲವೆಂದು ನಿರ್ಧರಿಸಿ ಶ್ರೀರಾಮನಿಗೆ ಪಟ್ಟಗಟ್ಟಲು ತ್ವರೆ ಮಾಡಿದನು. ಅನಂತರ ದಶರಥನು ತನ್ನ ರಾಜ್ಯದ ನಾನಾ ನಗರಗಳಲ್ಲಿದ್ದ ಪೌರರನ್ನು, ಗ್ರಾಮಾಂತರವಾಸಿಗಳಾದ ಪ್ರಜೆಗಳನ್ನು, ಮುಖ್ಯರಾದ ಕೆಲವು ರಾಜರನ್ನು ಕರೆಸಿದನು. ಅವರಿಗೆ ಯಥಾರ್ಹವಾಗಿ ವಸತಿಗಳನ್ನೇರ್ಪಡಿಸಿ ಆಭರಣ ದ್ರವ್ಯಗಳಿಂದ ಸತ್ಕರಿಸಿದನು. ಅವರೆಲ್ಲರೂ ರಾಜಸಭೆಗೆ ಬರಮಾಡಿಕೊಂಡು ತಾನು ರಾಜಭೂಷಣಗಳಿಂದ ಅಲಂಕೃತನಾಗಿ ಬ್ರಹ್ಮದೇವನಂತೆ ಪ್ರಸನ್ನ ದೃಷ್ಟಿಯಿಂದ ಅವರಿಗೆ ಸಂದರ್ಶನವನ್ನು ನೀಡಿದನು. ಅವನು ತ್ವರಾನ್ವಿಷ್ಟನಾದ್ದರಿಂದ ದೂರದೇಶದಲ್ಲಿದ್ದ ಕೇಕೆಯ ರಾಜನಿಗೂ ಜನಕರಾಜನಿಗೂ ಹೇಳಿ ಕಳುಹಿಸಿ ಕರೆಸಲಿಲ್ಲ. ಈ ಶುಭ ಕಾರ್ಯವು ನಡೆದ ಮೇಲೆ ಅವರೀರ್ವರು ಈ ವೃತ್ತಾಂತವನ್ನು ಕೇಳಿ ಸಂತೋಷ ಪಡುವರೆಂದು ಅವನು ಭಾವಿಸಿದನು. ಮಹಾಶೂರನಾದ ದಶರಥ ಮಹಾರಾಜನು ಸಿಂಹಾಸನದ ಮೇಲೆ ಮಂಡಿಸಲಾಗಿ ಜನಪ್ರಿಯರೂ ರಾಜನೀತಿಜ್ಞರೂ ಆದ ಇತರ ನೃಪಾಲರೆಲ್ಲರೂ ತಮಗಾಗಿ ಏರ್ಪಡಿಸಿದ್ದ ವಿವಿಧ ಪೀಠಗಳಲ್ಲಿ ಮಹಾರಾಜನಿಗೆ ಅಭಿಮುಖವಾಗಿ ಕುಳಿತುಕೊಂಡರು. ಹೀಗೆ ಯಥಾಯೋಗ್ಯವಾಗಿ ಸತ್ಕರಿಸಲ್ಪಟ್ಟ ವಿನೀತರಾದ ಸಾಮಂತರಾಜರು, ಪೌರರು, ಗ್ರಾಮಾಂತರವಾಸಿಗಳಾದ ಪ್ರಜೆಗಳು ರಾಜಸಭೆಯಲ್ಲಿ ನೆರೆದಿರಲು ದಶರಥನು ದೇವತೆಗಳಿಂದ ಪರಿವೃತನಾದ ದೇವೇಂದ್ರನಂತೆ ವಿರಾಜಿಸುತ್ತಿದ್ದನು. ಇಲ್ಲಿಗೆ ಶ್ರೀಮದ್ ರಾಮಾಯಣದ ಅಯೋಧ್ಯಾಕಾಂಡದಲ್ಲಿನ ಮೊದಲನೆಯ ಸರ್ಗವು ಸಮಾಪ್ತವಾದುದು.